ರಸಗೊಬ್ಬರದ ರಾಮಾಯಣ ಮುಗಿಯದಾಗಿದೆ. ರಾತ್ರಿ ಹಗಲು ಅನ್ನದೆ ಊಟ ನಿದ್ರೆ ಬಿಟ್ಟು ಗೊಬ್ಬರಕ್ಕಾಗಿ ಅನ್ನದಾತರು ಚಾತಕ ಪಕ್ಷಿಗಳಂತೆ ಕಾಯುವಂತಾಗಿದೆ. ಅನ್ನದಾತರ ಆತಂಕವನ್ನ ಕೇಳದ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ರಾಜ್ಯದಲ್ಲಿ ಅನ್ನದಾತರನ್ನ ಕಾಡಿ ಕಂಗೆಡಿಸ್ತಾ ಇರೋ ರಸಗೊಬ್ಬರ ಕೊರತೆಯ ಕತೆ ಮುಗಿಯದ ವ್ಯಥೆಯಾಗಿದೆ. ರೈತರ ಗೋಳು ಕೇಳುವವರೇ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗದಾಗಿದೆ. ಗೊಬ್ಬರಕ್ಕಾಗಿ ರಾತ್ರಿ ಹಗಲು ಕ್ಯೂ ನಿಂತು ಅನ್ನದಾತರು ಹೈರಾಣಾಗ್ತಿದ್ದಾರೆ. ಕೋಟೆನಾಡಲ್ಲಿ ರೈತರಿಗೆ ತಪ್ಪದ ರಸಗೊಬ್ಬರ ಸಂಕಷ್ಟ. ಯೂರಿಯಾ ಗೊಬ್ಬರ ಕೊರತೆ, ಅನ್ನದಾತರು ಕಂಗಾಲು. ಕೋಟೆನಾಡು ಚಿತ್ರದುರ್ಗದಲ್ಲಿ ಅನ್ನದಾತರಿಗೆ ರಸಗೊಬ್ಬರ ಸಂಕಷ್ಟ ತಪ್ಪದಾಗಿದೆ. ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಮಕ್ಕಳು ಮರಿ ವೃದ್ಧರು ಗೊಬ್ಬರಕ್ಕಾಗಿ ಬೆಳಗ್ಗೆಯಿಂದಲೇ ಕ್ಯೂ ನಿಲ್ಲುವಂತಾಗಿದೆ. ಒಬ್ಬರಿಗೆ 2 ಚೀಲ ಗೊಬ್ಬರ ನೀಡಿ ಅಂತ ಅಧಿಕಾರಿಗಳು ಸೂಚನೆ ನೀಡಿರೋದಕ್ಕೆ ಶಾಲೆಗೆ ಹೋಗಬೇಕಾಗಿರೋ ಮಕ್ಕಳನ್ನು ಆಧಾರ್ ಕಾರ್ಡ್ ಹಿಡಿಸಿ ಕ್ಯೂನಲ್ಲಿ ಪೋಷಕರು ನಿಲ್ಲಿಸುತ್ತಿದ್ದಾರೆ. ನಿರಂತರ ಮಳೆಗೆ ಸೊರಗಿರುವ ಮೆಕ್ಕೆಜೋಳ ಬೆಳೆಗೆ ಯೂರಿಯಾ ಹಾಕದೇ ಇದ್ರೆ ಬೆಳೆ ಹಾಳಾಗೋ ಆತಂಕ ಇದೆ. ಆದರೂ ಸಮರ್ಪಕವಾಗಿ ಗೊಬ್ಬರ ಸಿಗದೇ ಇರೋದಕ್ಕೆ ರೈತರು ಸರ್ಕಾರ ಮತ್ತು ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗದಗದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ಕ್ಯೂ. ಗದಗ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರ ಪಡೆಯೋಕೆ ರೈತರು ಪಡಬಾರದ ಪಾಡು ಪಡ್ತಿದ್ದಾರೆ. ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಎದುರು ಬೆಳಗ್ಗೆ 4 ಗಂಟೆಯಿಂದಾನೇ ರೈತರು ಕ್ಯೂ ನಿಲ್ತಿದ್ದಾರೆ. ರಾಯಚೂರಲ್ಲೂ ರಸಗೊಬ್ಬರಕ್ಕಾಗಿ ಮುಗಿಬಿದ್ದ ರೈತರು. ರಾಯಚೂರು ಜಿಲ್ಲೆಯಲ್ಲೂ ರಸಗೊಬ್ಬರಕ್ಕಾಗಿ ಅನ್ನದಾತರು ಮುಗಿಬಿದ್ದಿದ್ದಾರೆ. ಜಿಲ್ಲೆಯ ಮಾನ್ವಿ ತಾಲೂಕಿನ ತೋರಣದಿನ್ನಿ ಸಹಕಾರಿ ಸಂಘದಲ್ಲಿ ರೈತರು ರಾತ್ರಿ ಇಡೀ ಕ್ಯೂ ನಿಂತು ಬೆಳಗ್ಗೆ ಗೊಬ್ಬರ ಖರೀದಿಸಬೇಕಾದ ದುಸ್ಥಿತಿ ಎದುರಾಗಿದೆ. ಜಿಲ್ಲೆಗೆ 1,50,474 ಮೆಟ್ರಿಕ್ ಟನ್ ಗೊಬ್ಬರ ಬೇಕಾಗಿದ್ದು, ಈ ಪೈಕಿ 1,26,987 ಮೆಟ್ರಿಕ್ ಟನ್ ಗೊಬ್ಬರ ಮಾತ್ರ ಪೂರೈಕೆಯಾಗಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ರಸಗೊಬ್ಬರಕ್ಕಾಗಿ ಅನ್ನದಾತರು ಪಡ್ತಾ ಇರೋ ಪಾಡು ಹೇಳತೀರದಾಗಿದೆ. ಅನ್ನದಾತರ ಪರಿಸ್ಥಿತಿ ಕಂಡು ಜಾಣ ಕುರುಡನಂತೆ ವರ್ತಿಸ್ತಾ ಇರೋ ಸರ್ಕಾರಕ್ಕೆ ಆ ದೇವರೇ ಸದ್ಬುದ್ಧಿಯನ್ನ ನೀಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.